ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಶನಿವಾರಸಂತೆ ಹೋಬಳಿಯಲ್ಲಿ ಭಾರತ್ ಗ್ಯಾಸ್ ಗ್ರಾಹಕರ ದೀರ್ಘಕಾಲದ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಜಯನಗರ ಬಡಾವಣೆ ನಿವಾಸಿಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ತಾಲೂಕು ಆಡಳಿತ ಕಾರ್ಯಸೌಧದ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿ ನ್ಯಾಯಕ್ಕೆ ಆಗ್ರಹಿಸಿದ ಪ್ರತಿಭಟನಾಕಾರರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಶೌಚಾಲಯದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸೋಮವಾರಪೇಟೆ ತಾಲೂಕಿನ ಶನಿವಾರಸಂತೆ ವ್ಯಾಪ್ತಿಯಲ್ಲಿ ಭಾರತ್ ಗ್ಯಾಸ್ ಅಧ್ವಾನದ ವಿರುದ್ಧ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರಸಂತೆ ಹೋಬಳಿಯ ಭಾರತ್ ಗ್ಯಾಸ್ ಗ್ರಾಹಕರ ದೀರ್ಘಕಾಲದ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಡೆಸಿದ ತೀವ್ರ ಪ್ರತಿಭಟನೆಗೆ ಅಧಿಕಾರಿಗಳು ಮಣಿದಿದ್ದು, ಬುಧವಾರದಿಂದಲೇ ಗ್ಯಾಸ್ ವಿತರಣೆ ಆರಂಭವಾಗಲಿದೆ. ಕಳೆದ 2 ತಿಂಗಳಿಂದ ಶನಿವಾರಸಂತೆ ಭಾರತ್ ಗ್ಯಾಸ್ ಏಜೆನ್ಸಿಯು ಗ್ಯಾಸ್ ವಿತರಿಸದೆ ಗ್ರಾಹಕರನ್ನು ಅಲೆದಾಡುತ್ತಿತ್ತು. ಅಷ್ಟೇ ಅಲ್ಲದೆ ಕಚೇರಿಯ ಬಾಗಿಲನ್ನು ಸಹ ತೆರೆಯದೆ ತಿಂಗಳುಗಟ್ಟಲೆ ಜನಸಾಮಾನ್ಯರಿಗೆ ತೊಂದರೆ ನೀಡಲಾಗಿತ್ತು. ಇದರಿಂದ ಕಂಗೆಟ್ಟ ಗ್ರಾಹಕರು ಕರ್ನಾಟಕ ರಕ್ಷಣಾ ವೇದಿಕೆ ಮೊರೆ ಹೋಗಿದ್ದರು. ಗ್ರಾಹಕರ ದೂರಿನ ಮೇರೆಗೆ ಕಾರ್ಯಪ್ರವೃತ್ತರಾದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಗ್ರಾಹಕರ ಹಿತರಕ್ಷಣೆಗಾಗಿ ಬೃಹತ್ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಪ್ರಶ್ನಿಸಿ ತಕ್ಷಣವೇ ಗ್ಯಾಸ್ ಪೂರೈಕೆಗೆ ಆಗ್ರಹಿಸಿದರು. ಈ ಬಗ್ಗೆ ಮಾತನಾಡಿದ ಕೊಡಗು ಜಿಲ್ಲಾ ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ, ಇದು ಜನಸಾಮಾನ್ಯರ ಹೋರಾಟಕ್ಕೆ ಸಂದ ಜಯ. 2 ತಿಂಗಳಿಂದ ಜನ ಅನುಭವಿಸಿದ ಸಂಕಷ್ಟಕ್ಕೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಹೋರಾಟದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ. ಇಲ್ಲಿ ಶನಿವಾರ ಸಂತೆಯಲ್ಲಿ ಪ್ರಜ್ಞಾ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ದು ಕೆಲವು ಸಮಸ್ಯೆಗಳಿಂದ ಸಿಲಿಂಡರ್ ಕೊಡೋಕ್ಕಾಗದೆ ಹೋಲ್ಡ್ ಆಗಿತ್ತು. ಇಲ್ಲಿವರೆಗೆ ಸುಮಾರು 15-20 ದಿವಸದಿಂದ ಸಿಲಿಂಡರ್ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮನ್ನು ಇಲ್ಲಿಗೆ ಸಿಲಿಂಡರ್ ಎಲ್ಲ ಡೆಲಿವರಿ ಕೊಟ್ಟು ಒಂದು ಎಲ್ಲ ಗ್ರಾಹಕರಿಗೂ ತೊಂದರೆ ಆಗೋ ರೀತಿ ಡೆಲಿವರಿ ಕೊಡಬೇಕು ಅಂತ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಕಂಪನಿಯವರು ಸಾಕಷ್ಟು ಕಾನೂನುಗಳನ್ನ ಹಾಕಿದ್ದಾರೆ. ಇದರಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ, ಸಿಸ್ಟಮ್ ಓಪನ್ ನಮಗೆ ಕೇಳ್ಕೊಳ್ಳಿ, ಇಲ್ಲಿ ಒಟ್ಟು 11,000 ಚಿಲ್ಲರೆ ಕಸ್ಟಮರ್ಸ್ ಇದ್ರು ಇಲ್ಲಿ ಎಲ್ಲಿ ಪ್ರಜ್ಞಾ ಗ್ಯಾಸಲ್ಲಿ. ಅದರಲ್ಲಿ 8,700 ಚಿಲ್ಲರೆ ನಮಗೆ ಸಿದ್ಧಾರ್ಥ ಗ್ಯಾಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನೊಂದು 4,000 ಚಿಲ್ಲರೆ ಕನೆಕ್ಷನ್ನ ಕುಶಾಲನಗರ ಬೆನಕ ಗ್ಯಾಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇನ್ನು 1,000 ಚಿಲ್ಲರೆ ಕಸ್ಟಮರ್ಸ್ನ ನಮ್ಮ ಶನಿವಾರ ಇವರು ಸಕಲೇಶ್ವರ ಅಲ್ಲ ಹೊಸೂರು ಚಿಂಚನಕಟ್ಟೆ ಹೊಸೂರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಯಾರ್ಯಾವ ಅಂತಂದರೆ ರಾಮನಾಥಪುರ, ಮಣ್ಣೂರು ಆ ಕಡೆ ಇರೋನು ಅಲ್ಲಿಗೆ ಮಾಡಿದ್ದಾರೆ. ಈ ಕಡೆ ಮರಿಯಾನಗರ ಕಡೆಯನ್ನೆಲ್ಲ ಇಲ್ಲಿಗೆ ಹಾಕಿದ್ದಾರೆ, ಕುಶಾಲನಗರಕ್ಕೆ ಹಾಕಿದ್ದಾರೆ. ನಮ್ಮನ್ನು ತಂದು ಇಲ್ಲಿಗೆ ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈಗ ಇಲ್ಲಿವರೆಗೆ ಏನು ನಿಮಗೆ ಪ್ರಜ್ಞಾ ಗ್ಯಾಸಿಂದ ಬರ್ತಾ ಇತ್ತು ವ್ಯವಸ್ಥೆಗಳು, ಅದೆಲ್ಲವನ್ನು ನಾವು ಸರಿ ಮಾಡಬೇಕಾಗಿದೆ. ಇಲ್ಲಿ ಗ್ರಾಹಕರುಗಳಿಗೆ ಏನಾಗಿದೆ ಅಂತಂದರೆ, ಎಲ್ಲರಿಗೂ ಬುಕ್ಕಲ್ಲಿ ಎಂಟ್ರಿ ಇಲ್ಲ, ಕಂಪ್ಯೂಟ್ರಲ್ಲಿ ಡೆಲಿವರಿ ಆಗಿದೆ ಅಂತ ತೋರಿಸ್ತಾ ಇದೆ. ಈ ಸಮಸ್ಯೆ ನನಗೆ ಉತ್ತರ ಹೇಳಿಕ್ಕೆ ಸಾಧ್ಯ ಇಲ್ಲ, ಯಾಕಾಯಿತು ನನಗೆ ಗೊತ್ತಿಲ್ಲ. ಅವರು ಅರ್ಥ ಆಯ್ತಾ? ಹಾಗಾಗಿ ಅವ್ರನ್ನ ಈಗ ಟೆಂಪ್ರವರಿ ಇದೆಲ್ಲ ಸರಿ ಮಾಡಬೇಕು ಅಂತ 15 ದಿವಸದ ಮಟ್ಟಿಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ನಾನು ನಿಮಗೆ ಇಲ್ಲಿ ನಮ್ಮ ಓಪನ್ ಮಾಡಿದ್ರೆ 1,400 ಚಿಲ್ಲರೆ ಬೆಳಿಗ್ಗೆ ಬುಕ್ಕಿಂಗ್ ಇತ್ತು. ಅಷ್ಟು ಬುಕ್ಕಿಂಗಿಗೆ ನಾವು ಡೆಲಿವರಿ ಡನ್ ಮಾಡೋದನ್ನ OTP ತಗೊಂಡೇ ಮಾಡಬೇಕು ಅಂತ ಕಂಡೀಷನ್. OTP ತಗೊಂಡೇ ಮಾಡಬೇಕು. ನೀವು 10 ಬುಕ್ ತಂದರೆ ನಾವು OTP ಕೊಡೋಕ್ಕಾಗಲ್ಲ. ಅಂದರೆ OTP ಯಾರಿಗೆ ಬರುತ್ತೆ ಅವ್ರು ಹೇಳಿದ್ರೆ ಡೆಲಿವರಿ ಡನ್ ಆಗುತ್ತಿಲ್ಲ. ಅಂಥವ್ರಿಗೆ ನಾವು ಸಿಲಿಂಡರ್ ಕೊಡೋಕ್ಕೆ ಸಾಧ್ಯ. ಈ KYC ಮಾಡದೇ ಇದ್ದವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ KYC ಮಾಡಲೇಬೇಕು ನೀವು. ಇಷ್ಟು ಪರಿಸ್ಥಿತಿ. ಈಗ ಕೆಲವ್ರಿಗೆಲ್ಲ ಈಗ ಬಂದಿಲ್ಲ, 20 ಜನದ್ದು ಏನು ಆಲ್ರೆಡಿ ಸಿಲಿಂಡರ್ ತಗೊಂಡಿದೆ ಅಂತ ಬಂದುಬಿಟ್ಟಿದೆ. ನಾನು ತಕ್ಷಣ ನಮ್ಮ ಆಫೀಸರ್ ಫೋನ್ ಮಾಡಿದೆ, ಸ್ವಲ್ಪ ಸಮಯ ಕೊಡು, ನಾನು ನೋಡ್ಬಿಟ್ಟು ಹೇಳ್ತೀನಿ ಏನು ಮಾಡ್ಬೋದು ಅಂತ ಹೇಳಿದ್ದಾರೆ. ಬುಕ್ಕಿಂಗ್ ಗ್ಯಾಪ್ ಏನು ಮಾಡಿದರೆ 25 ಡೇಸ್ಗೆ ಬುಕ್ಕಿಂಗ್ ಕೊಟ್ಟಿದ್ದಾರೆ. 25 ಡೇಸ್ ಆದಮೇಲೆ 30 ಡೇಸ್ ಆದಮೇಲೆ ಪ್ರಿಯಾರಿಟಿಲಿ ಕೊಡಬೇಕು ಅಂತ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಯಾವಾಗ ಯುದ್ಧ ಸ್ಟಾರ್ಟ್ ಆಯಿತು ಅವಾಗಲಿಂದ. ಹಾಗಾಗಿ 25 ದಿವಸ ಗ್ಯಾಪ್ ಇರೋದ್ರಿಂದ ಈಗ ನೆನ್ನೆ ಮನೆ ತಗೊಂಡಿದೆ ಅಂತ ತೋರಿಸೋದು ನಿಮಗೆ ಬುಕ್ಕಿಂಗ್ ಆಗಲ್ಲ. ಅದು ಗೊತ್ತಾಯ್ತಾ? ಈಗ ನಿಮ್ಗೆ ತಗೊಂಡಿದೆ ಅಂತ ತೋರಿಸಿದ್ರೆ ಅದು ಬುಕ್ಕಿಂಗ್ ಆಗಿಲ್ಲ ಅದು. ಹಾಗಾಗಿ ಅವ್ರು ಏನು ಮಾಡಬೇಕು ಅಂತ ಅದಕ್ಕೆ ಎಲ್ಲರದ್ದು ಮೊಬೈಲ್ ಇದು ಕನ್ಸ್ಯೂಮರ್ ನಂಬರ್ ಬರ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸೊಲ್ಯೂಷನ್ ಹುಡುಕ್ತಾರೆ ಅವರು. ಅರ್ಥ ಆಯ್ತಾ? ಈಗ ಆಲ್ರೆಡಿ ನಮ್ಮಲ್ಲಿ ತೋರಿಸಿದವರು ಆಲ್ರೆಡಿ ತಗೊಂಡಿದೆ ಅಂತ ನಮ್ಮ ಸಿಸ್ಟಮಲ್ಲಿ ತೋರಿಸ್ತಾ ಇದ್ದು. ಸ್ವಲ್ಪ ಸಾವಧಾನದಿರಿ. ನಾಳೆ ಅಥವಾ ನಾಡಿದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನಾವು ಏನು ಮಾಡೋದು, ಈಗ ನಮ್ಮ ಆಫೀಸರೇ ಮಾಡಬೇಕು, ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರೇನ ಕನ್ಸ್ಯೂಮರ್ ನಂಬರ್ನ ರೀಬುಕ್ಕಿಂಗ್ ಮಾಡೋದು ಏನೋ ಒಂದು ಮಾಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಅವರಿಗೆ ಅಷ್ಟು ಸಹಾಯ ಮಾಡಬಲ್ಲೆ. ಈಗ ಆಲ್ರೆಡಿ ಬಂದಿರೋರು ಯಾರ್ಯಾರು ಸರಿ ಇದೆ ಅಂತಂದವರು ಎಲ್ರಿಗೂ ಈಗ ಬಿಲ್ ಹಾಕ್ಬಿಟ್ಟು OTP ತಗೊಂಡು ನಾವು ನಿಮಗೆ ಬಿಲ್ ಕೊಡ್ತೀವಿ, ಸಿಲಿಂಡರ್ನ ಗೋಡಲ್ಲಿ ತಗೊಳ್ಳೋಂಥ ವ್ಯವಸ್ಥೆ ಮಾಡ್ತೀವಿ. ಯಾವಾಗಿಂದ ಸರ್? ಈಗ ಇವತ್ತು ಅದೇ ಹೇಳಬೇಕು. ಈಗ ನಮ್ಮ ಹತ್ರ 300 ಸಿಲಿಂಡರ್ ಇದೆ, ಈಗ ಕೊಡ್ತೀವಿ. 500 ಸಿಲಿಂಡರ್ ಬರುತ್ತೆ, ಕೊಡ್ತೀನಿ. ನಾಡಿದ್ದು 500 ಬರುತ್ತೆ, 3 ದಿವಸ ಎಲ್ಲ ಖಾಲಿ ಮಾಡ್ತೀವಿ. ಸರಿ, ಸೋಮವಾರದಿಂದ ಮಾಡ್ತೀನಿ. ಸೋಮವಾರದಿಂದ ಹಳ್ಳಿ ಕಡೆಗೆ. ಯಾಕೆಂದ್ರೆ ಹೌದು, ಯಾಕೆಂದ್ರೆ ಆ ಹುಡುಗರೆಲ್ಲ ನಾವೀಗ ಈ ಏಜೆನ್ಸಿ ಹುಡುಗರೇ ಇರೋದು. ಸೋಮವಾರದಿಂದ ಕರೆಕ್ಟಾಗಿ ರೆಗ್ಯುಲರ್ ಮಾಡ್ತೀವಿ. ಪ್ರತಿ ಹಳ್ಳಿಗೂ ಹೋಗುತ್ತೆ. ಮೊದಲು ಎಲ್ಲಿಗೆ ಹೋಗ್ತಾ ಇತ್ತು ಪ್ರಜ್ಞಾ ಗ್ಯಾಸ್, ಅದೇ ಗೊತ್ತಾಯ್ತು. ಹಾಂ, ಓಕೆ, ಅಷ್ಟೇ. ಸಿಗ್ಬೋದಾ?
ಫೋನ್ ಮಾಡ್ಕೊಂಡು ಬರೋದಕ್ಕೆ ಒಂದು ನಂಬರ್ ಕೊಟ್ಬಿಡಿ. ಹೌದು ಹೌದು. ನಾವು ಅಲ್ಲಿ ಮತ್ತೆ ಇದಕ್ಕೆ 4ನೇ ಸಲ ಸರ್ ಬಂದಿರೋದು. 4ನೇ ಸಲ ಬರಕ್ಕೆ ನಾವು ಕೆಲಸ ಒಂದು ಫೋನ್ ನಂಬರ್ ಆದ್ರೂ ಹಾಕಿದ್ರೆ ಫೋನ್ ಮಾಡ್ಕೊಂಡು ಬರ್ಬೋದು. ನಂಬರ್ ಕೇಳಿ, ನಮಗೆ ಟ್ರಾನ್ಸ್ಫರ್ ಆಗಿರೋ ಗ್ರಾಹಕರುಗಳು ಮಾತ್ರ ಕೊಡಕ್ ಸಾಧ್ಯ. ಯಾರ್ಯಾರು ಟ್ರಾನ್ಸ್ಫರ್ ಯಾವ್ಯಾವ ಊರಿಂದ ಟ್ರಾನ್ಸ್ಫರ್ ಆಗಿದೆ ಕೇಳಿ, ಯಾರ್ಯಾರು ಟ್ರಾನ್ಸ್ಫರ್ ಆಗಿದೆ ಅವರೆಲ್ಲರಿಗೂ ಆಟೋಮೆಟಿಕಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರುತ್ತೆ ಇವತ್ತು. ಅರ್ಥ ಆಯ್ತಾ? ಯಾರ್ಯಾರು ಆಗಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಗದೆ ಇದ್ದವ್ರು ದಯವಿಟ್ಟು ಅವ್ರ ನಂಬರ್ಗಳು ಇಲ್ಲಿ ಸರಿಯಾಗಿ ಆ್ಯಡ್ ಆಗಿಲ್ಲ ಸರ್ ಅವ್ರದ್ದು. ಈಗ ಅವ್ರಿಗೆ ಮೆಸೇಜ್ ಹೋಗಕ್ಕೆ ತರದು ಅದೇ ಹೇಳ್ತಾರೆ. ವಾಯ್ಸ್ ಮೆಸೇಜ್ ಹಾಕ್ಬೇಕು, ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲ, ಟೆಕ್ಸ್ಟ್ ಮೆಸೇಜ್ ಮಾಡೋ ಹೋಗಂಗೆ ಮಾಡಿ ಸರ್. ಟೆಕ್ಸ್ಟ್ ಮೆಸೇಜ್ ಮಾಡೋ ಹೋದಂಗೆ ಮಾಡಿಬಿಟ್ರೆ ಬೆಸ್ಟ್ ಅದು. ಈ ತರ ಆದ್ರೆ ಗೊತ್ತಾಗುತ್ತೆ. ನಾವು ಬಂದಾಗ ನಾನು ಅದೇ ಹೇಳಿ ಸರ್, ಒಂದು ನಂಬರ್ ಹೇಳ್ಬಿಡಿ ಸರ್. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧ ಮುಂಭಾಗದಲ್ಲಿ ಜಯನಗರ ಬಡಾವಣೆ ನಿವಾಸಿಗಳು ಪ್ರತಿಭಟನೆ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆ ನಿವಾಸಿಗಳ ನ್ಯಾಯಬದ್ಧವಾದ ಹೋರಾಟಕ್ಕೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತವು ಬೆಂಬಲ ನೀಡಿ ನ್ಯಾಯ ದೊರಕಿಸಿಕೊಡುವ ಕೆಲಸವನ್ನ ಮಾಡಬೇಕೆಂದು ಜಯನಗರ ಬಡಾವಣೆ ನಿವಾಸಿಗಳು ಕೆಆರ್ಪೇಟೆ ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ತಾಲೂಕು ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕೆಆರ್ಪೇಟೆ ಪಟ್ಟಣದ ಹೊಸಹೊಳಲು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ 1 ಎಕರೆ 31 ಗುಂಟೆ ಕುಳುವಾಡಿ ಇನಾಂ ಭೂಮಿಯನ್ನ 1967-68ನೇ ಸಾಲಿನಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಯ ಜನರಿಗೆ ನಿವೇಶನಗಳನ್ನು ಕೊಡುವ ಉದ್ದೇಶದಿಂದ ಅಂದಿನ ತಾಲೂಕು ಅಭಿವೃದ್ಧಿ ಮಂಡಳಿಯವರು ಮಂಡ್ಯ ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಭೂ ಸ್ವಾಧೀನದ ಪ್ರಸ್ತಾವನೆಯನ್ನು ಸಲ್ಲಿಸಿ 1977ರಲ್ಲಿ ಅವಾರ್ಡ್ ಮಾಡಿ OM ಭೂ ಸ್ವಾಧೀನ ಆದೇಶ ಹೊರಡಿಸಿ ಮೇಲಿನ ಜಮೀನನ್ನ ಸರ್ಕಾರವು ಸ್ವಾಧೀನಕ್ಕೆ ತೆಗೆದುಕೊಂಡು ಕುಳುವಾಡಿ ವಂಶಸ್ಥರಿಗೆ ಸರ್ಕಾರವು ಅಂದಿನ ದರದಲ್ಲಿ ಪರಿಹಾರದ ಹಣವನ್ನ ಮೈಸೂರು ಬ್ಯಾಂಕಿನಲ್ಲಿ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಹೆಸರಿನಲ್ಲಿ ಜಂಟಿ ಖಾತೆಯಲ್ಲಿ ಜಮಾ ಮಾಡಿದ್ದಾರೆ. ಅಲ್ಲದೆ ಸರ್ವೆ ನಂಬರ್ 141ರ ಪೈಕಿ 9 ಜನ ಕುಳುವಾಡಿ ವಂಶಸ್ಥರಿಗೆ ತಲಾ 1 ನಿವೇಶನಗಳನ್ನ ಉಚಿತವಾಗಿ ಕೊಟ್ಟು ಉಳಿಕೆ ನಿವೇಶನಗಳನ್ನ ಸರ್ಕಾರದ ನಿಯಮಾನುಸಾರ ನಿವೇಶನ ರಹಿತ ಪರಿಶಿಷ್ಟ ಜಾತಿಯವರಿಗೆ ವಿತರಣೆ ಮಾಡಿ ಹಕ್ಕು ಪತ್ರ ವಿತರಣೆ ಮಾಡಿದ್ದಾರೆ. ಎಲ್ಲಾ ಕಡತಗಳನ್ನ ಪಟ್ಟಣ ಪಂಚಾಯಿತಿ ಕಚೇರಿಗೆ ವರ್ಗಾಯಿಸಿ ಈ ದಾಖಲೆಗಳ ಆಧಾರದ ಮೇಲೆ ಕೆಲವು ನಿವೇಶನದಾರರು ಅವರ ಅನುಕೂಲಕ್ಕೆ ತಕ್ಕಂತೆ ನಿವೇಶನಗಳನ್ನ ಮಾರಾಟ ಮಾಡಿದ್ದಾರೆ. ಕ್ರಯಕ್ಕೆ ಪಡೆದ ಕೆಲವರು ಮನೆ ಕಟ್ಟಿಕೊಳ್ಳುವ ಉದ್ದೇಶದಿಂದ ನಿವೇಶನಗಳಿಗೆ ಖಾತೆ ಇಸ್ವತ್ತು ಮಾಡಿಕೊಳ್ಳಲು ಕಂದಾಯ ಹಣ ಕಟ್ಟಿ ಪುರಸಭೆಯಿಂದ ಲೈಸೆನ್ಸ್ ಪಡೆದುಕೊಂಡು ಸುಮಾರು 26 ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸವಾಗಿದ್ದಾರೆ. ಉಳಿಕೆ 14 ನಿವೇಶನಗಳನ್ನ ಕ್ರಯಕ್ಕೆ ಪಡೆದವರು ತಮ್ಮ ಹೆಸರಿಗೆ ನಿವೇಶನಗಳನ್ನ ಖಾತೆ ಮಾಡಿಕೊಂಡು ಸ್ವಾಧೀನದಲ್ಲಿ ಇರುತ್ತಾರೆ. ಕುಳುವಾಡಿಗೆ ವಂಶಸ್ಥರು ಮನೆ ಕಟ್ಟುವವರಿಗೆ ಅಡಚಣೆ ಮಾಡಿದ್ದರಿಂದ ನಿವೇಶನದಾರರು ಕೆಆರ್ಪೇಟೆ ಪಟ್ಟಣದ JMFC ನ್ಯಾಯಾಲಯದಲ್ಲಿ ದಾವೆಯು ವಾದಿಯ ಪರವಾಗಿ ಡಿಕ್ರಿ ಆಗಿರುತ್ತದೆ. ಸರ್ಕಾರದ ಪ್ರತಿಯೊಂದು ಆದೇಶಗಳು ಬಡಾವಣೆ ನಿವಾಸಿಗಳ ಪರವಾಗಿ ಇದ್ದರೂ ನಿವಾಸಿಗಳಿಗೆ ಅಶಾಂತಿ ಉಂಟು ಮಾಡುತ್ತಿರುವ ಕುಳುವಾಡಿಗೆ ವಂಶಸ್ಥರ ಬಂಧುಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ SC/ST ಆಯೋಗಕ್ಕೆ 26 ಮನೆ ಮತ್ತು 14 ನಿವೇಶನಗಳು, ಕಾನೂನು ರೀತಿ ಖಾತೆ, ಇಸ್ವತ್ತು ಸ್ವಾಧೀನ ದಾಖಲೆಗಳು ಇದ್ದರೂ ಸಹ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿರುವ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಹಾಗೂ ತಾಲೂಕು ಸರ್ವೇಯರ್ ಆನಂದ್ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕೆಂದು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಬಸ್ತಿರಂಗಪ್ಪ, ಚೆಲುವಯ್ಯ, ಅಂಚನಹಳ್ಳಿ ಸುಬ್ಬಣ್ಣ, ಬಂಡಿಹೊಳೆ ರಮೇಶ್, ಚಂದ್ರಕಲಾ ಕೃಷ್ಣಮೂರ್ತಿ, ಪ್ರೇಮಮ್ಮ, ಸೋಮಣ್ಣ ಸೇರಿದಂತೆ ನೂರಾರು ಜನರು ಜಯನಗರ ಬಡಾವಣೆ ನಿವಾಸಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪುರಸಭೆ ಕಾರ್ಯಾಲಯ ಹಾಗೂ ತಾಲೂಕು ಸರ್ವೇಯರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯನಗರ ಬಡಾವಣೆ ನಿವಾಸಿಗಳ ಹೋರಾಟಕ್ಕೆ, ಜಯನಗರ ಬಡಾವಣೆ ನಿವಾಸಿಗಳ ಹೋರಾಟಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ಜಯನಗರ ಬಡಾವಣೆ ನಿವಾಸಿಗಳ ಹೋರಾಟಕ್ಕೆ ಸರ್ಕಾರಕ್ಕೆ ಸುಳ್ಳು ದಾಖಲೆಯನ್ನು ಕೊಟ್ಟಿರುವ ತಾಲೂಕು ಸರ್ವೇರ್ ಆನಂದ್ರವರನ್ನು ಸರ್ಕಾರಕ್ಕೆ ಸುಳ್ಳು ದಾಖಲೆಯನ್ನು ಕೊಟ್ಟಿರುವ ಅಧಿಕಾರಿಗಳಿಗೆ. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಕಸಬಾ ಹೋಬಳಿ ಹೊಸಹೊಳಲು ಗ್ರಾಮದ ಸರ್ವೆ ನಂಬರ್ 141ರಲ್ಲಿ ಜಯನಗರ ಬಡಾವಣೆ ವಾಸವಾಗಿರುವ ನಿವಾಸಿಗಳಿಗೆ ಸರ್ವೆ ನಂಬರ್ 141ರಲ್ಲಿ 1 ಎಕರೆ 31 ಗುಂಟೆ ಕುಳುವಾಡಿ ಇನಾಂ ಜಮೀನನ್ನು 67-68ನೇ ಸಾಲಿನಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿಯ ಜನರಿಗೆ ನಿವೇಶನಗಳನ್ನು ಕೊಡುವ ಉದ್ದೇಶದಿಂದ ಅಂದಿನ ತಾಲೂಕು ಅಭಿವೃದ್ಧಿ ಮಂಡಳಿಯವರು ಮಂಡ್ಯ ಜಿಲ್ಲೆ ಕೃಷ್ಣ ವಿಶೇಷ ಜಿಲ್ಲಾಧಿಕಾರಿಗಳ ಮುಖಾಂತರ
ಸರ್ಕಾರಕ್ಕೆ ಭೂ ಸ್ವಾಧೀನದ ಪ್ರಸ್ತಾವನೆಯನ್ನು ಸಲ್ಲಿಸಿ OMA LAQ PR 61C 2054 7071 ದಿನಾಂಕ 27/4/1971ರಲ್ಲಿ ಅವಾರ್ಡ್ ಮಾಡಿ OM ಭೂ ಸ್ವಾಧೀನ ಆದೇಶ ಹೊರಡಿಸಿ ಮೇಲಿನ ಜಮೀನನ್ನು ಸರ್ಕಾರವು ಸ್ವಾಧೀನಕ್ಕೆ ತೆಗೆದುಕೊಂಡು ಪಾಂಡವಪುರ ಉಪ ವಿಭಾಗಾಧಿಕಾರಿಗಳ ಪತ್ರದ ಸಂಖ್ಯೆ LAQ 1/6768 ಪ್ರಕಾರ ಮೈಸೂರು ಗೆಜೆಟ್ ನೋಟಿಫಿಕೇಶನ್ ದಿನಾಂಕ 21/3/1968ರಲ್ಲಿ ಮೇಲಿನ ಕುಳುವಾಡಿ ವಂಶಸ್ಥರಿಗೆ ಸರ್ಕಾರದ ಅಂದಿನ ದರದಲ್ಲಿ ಪರಿಹಾರದ ಹಣವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕ್ನಲ್ಲಿ ತಹಸೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ಖಾತೆಯಲ್ಲಿ ಹಣ ಜಮಾ ಮಾಡಿರುತ್ತಾರೆ. ಅಲ್ಲದೆ ಸರ್ವೆ ನಂಬರ್ 141ರ 9 ಜನ ಕುಳುವಾಡಿ ವಂಶಸ್ಥರಿಗೆ ತಲಾ ಒಂದು ನಿವೇಶನವನ್ನು 30 ಕೊಟ್ಟು ಉಳಿಕೆ ನಿವೇಶನಗಳನ್ನು ಸರ್ಕಾರದ ನಿಯಮಾನುಸಾರ ನಿವೇಶನ ರಹಿತ ಪರಿಶಿಷ್ಟ ಜಾತಿಯವರಿಗೆ ಆಗಿನ ತಾಲೂಕು ಅಭಿವೃದ್ಧಿ ಮಂಡಳಿಯವರು, ತಹಸೀಲ್ದಾರ್ ಅವರು ಹಾಗೂ ಇಂಟೀರಿಯರ್ ಮಂಡಲ ಪಂಚಾಯಿತಿಯರವರು ಹಕ್ಕುಪತ್ರ ವಿತರಣೆ ಮಾಡಿರುತ್ತಾರೆ. ಈ ಮೇಲಿನ ಎಲ್ಲ ಕಡತಗಳನ್ನು ಇಂಟೀರಿಯರ್ ಮಂಡಲ ಪಂಚಾಯಿತಿಗೆ ವರ್ಗಾಯಿಸಿರುತ್ತಾರೆ. ಈ ದಾಖಲೆಗಳ ಆಧಾರದ ಮೇಲೆ ಕೆಲವು ನಿವೇಶನದಾರರು ಅವರವರ ಅನುಕೂಲಕ್ಕೆ ತಕ್ಕಂತೆ ನಿವೇಶನಗಳನ್ನು ಮಾರಾಟ ಮಾಡಿರುತ್ತಾರೆ. ಕ್ರಯಕ್ಕೆ ಪಡೆದ ಕೆಲವರು ಮನೆ ಕಟ್ಟಿಕೊಳ್ಳುವ ಉದ್ದೇಶದಿಂದ ನಿವೇಶನಗಳಿಗೆ ಖಾತೆ, ಈ ಸ್ವತ್ತು, ಕಂದಾಯ ಕಟ್ಟಿ ಪುರಸಭೆಯಿಂದ ಲೈಸೆನ್ಸ್ ಪಡೆದು ಸುಮಾರು 26 ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ನ್ಯಾಯಾಂಗವನ್ನು ಅಂತಿಮವಾಗಿ ನ್ಯಾಯಾಂಗದ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತಕ್ಕಂಥದ್ದನ್ನ ಸಂವಿಧಾನಬದ್ಧವಾಗಿ ನಾವು ಯಾವುದೇ ಆಯೋಗಗಳಿರ್ಬೋದು, ಬೇರೆ ಇಲಾಖಾ ತನಿಖೆಗಳಿರ್ಬೋದು, ಅದೇನಾದರೂ ನ್ಯಾಯಾಲಯ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತೋ ಅದು ಕೊನೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಮತ್ತು ನಮ್ಮ ಸಂವಿಧಾನದ ಹಕ್ಕು ಕೂಡ. ಅಂದಮೇಲೆ ಪ್ರಾಥಮಿಕ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ವರೆಗೆ ವ್ಯಾಜ್ಯವನ್ನು ಹುಟ್ಟಾಕಿ ವ್ಯಾಜ್ಯವನ್ನು ಆಡಿ ನ್ಯಾಯಾಲಯದಲ್ಲಿ ತಿರಸ್ಕೃತಗೊಂಡಿರ್ತಕ್ಕಂಥ ಒಂದು ಪ್ರಕರಣವನ್ನು ಮತ್ತೆ ಒಂದು ಆಯೋಗದ ಮುಂದೆ ತಗೊಂಡೋಗಿ ಆ ಆಯೋಗದಲ್ಲಿ ತನಿಖೆಯ ಸಂದರ್ಭದಲ್ಲೂ ಅವರು ಅಂತಿಮವಾದ ತೀರ್ಮಾನ ತಗೊಳ್ಳಿಲ್ಲ. ನ್ಯಾಯಯುತ ವರದಿ ಸ್ಥಳದಲ್ಲಿ ಏನಿದೆ ಪರಿಶೀಲನೆ ಮಾಡಿ ವರದಿ ಕೊಡಿ ಅನ್ನತಕ್ಕಂಥ ಸಂದರ್ಭದಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳು ಸ್ಥಳವನ್ನೇ ಪರಿಶೀಲನೆ ಮಾಡದೆ ಯಾರ್ಯಾರು ಯಾವ್ಯಾವ ಪ್ರದೇಶದಲ್ಲಿ ಯಾವ ಸರ್ವೆ ನಂಬರಲ್ಲಿ ಮನೆ ಕಟ್ಟಿಕೊಂಡಿದಾರ, ವಾಸ ಇದ್ದಾರ, ಇಲ್ವಾ ಅಂತಕ್ಕಂಥ ನೈಜ ವರದಿಯನ್ನು ತಯಾರು ಮಾಡುವುದರಲ್ಲಿ ವಿಫಲತೆಯನ್ನು ಕಂಡು, ಅಂದರೆ ಇವರು ಬೇರೆ ಯಾವುದೋ ಮುಲಾಜಿಗೆ ಹಂಗಿಗೆ ಬಲಿಯಾಗಿ ಸಾಮಾಜಿಕ ನ್ಯಾಯವನ್ನೇ ಗಾಳಿಗೆ ತೂರಿ ಒಂದು ಸಮುದಾಯಕ್ಕೆ ಅಥವಾ ಅಲ್ಲಿ ವಾಸ ಮಾಡತಕ್ಕಂಥ ಜನರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಆಲೋಚನೆಯನ್ನ ಇವತ್ತು ನಾವು ಮಾಡಬೇಕಾದಂಥ ಸಂದರ್ಭ ಇಲ್ಲಿ ಒದಗಿದೆ. ಬಂಧುಗಳೇ, ಇದು ಕೇವಲ ಹೊಸಗಳು ಸರ್ವೆ ನಂಬರ್ 41 ಅಂತ ಏನು ಹೇಳ್ತಾರೆ ಅದಕ್ಕೆ ಮಾತ್ರ ಅಲ್ಲ. ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಕಚೇರಿಗಳು ಮತ್ತೆ ಎಲ್ಲವನ್ನೂ ನಾವು ಮಾಡಿಕೊಂಡಿರೋದು ತಾಲೂಕು ಆಫೀಸು, ಮುನ್ಸಿಪಾಲಿಟಿ ಆಫೀಸು, ಇನ್ನಿತರ ಎಲ್ಲ ಇಲಾಖೆಗಳ ಆಫೀಸ್ಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾರು ಅನಕ್ಷರಸ್ಥರು, ಯಾರು ಮೋಸ ಹೋಗ್ತಾ ಇದ್ದಾರೆ, ಯಾರು ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಅಂಥವರಿಗೆ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲವೂ ನಿರ್ಮಾಣಗೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಆಲೋಚನೆ. ಆದರೆ ಇಲ್ಲಿ ಕೆಲಸ ಮಾಡಕ್ಕೆ ಬಂದಂತಹ ವ್ಯಕ್ತಿಗಳು ಇವತ್ತಿನ ಲೆಕ್ಕಾಚಾರ ಪ್ರಕಾರ ಇವರು ಏನಾಗಿದ್ದಾರೆ ಅಂತಂದ್ರೆ ಇವರು ನಿಜವಾಗ್ಲೂ ವಿದ್ಯಾವಂತರಲ್ಲ, ಅಥವಾ ವಿದ್ಯಾವಂತರೂ ಅಲ್ಲ, ಇವರು ಮೋಸಗಾರರ ವರ್ಗಕ್ಕೆ ಸೇರಿದಂಥ ಜನ. ಹಿಂದೊಮ್ಮೆ ನಮ್ಮೂರಿನಲ್ಲೇ ನಾನು ಚಿಕ್ಕವನಿದ್ದಾಗ ತಿರುಗಾಡ್ತಿದ್ದೆ. ಆ ಮಾವಿನಕೆರೆ ಒಬ್ಬ ಮರಿಯ ಅಂತ ಕರೀತಿದ್ರು ನಮ್ಮ ಪಕ್ಕದಲ್ಲಿ. ಅವನಿಗೆ ಕಳ್ಮರಿಯ ಅಂತಲೂ ಹೆಸರಿಟ್ಟಿದ್ರು.
ಅವನೇನಾದ್ರು ರಸ್ತೆಯಲ್ಲಿ ಹೋಯ್ತಿದ್ರೆ ಕೆರೆ ತಾವು ಅಲ್ಲಿ ಇಲ್ಲಿ ಬಟ್ಟೆ ಹೊಡೆದು ಕಾಳ್ಮರಿಯ ಹೋಯ್ತಿದ್ರೆ ಕೆರೆ ಕಾಳ್ಮರಿಯ ಪಾಪ ನಾವು ಕೆರೆ ತಾವು ಪಾತ್ರೆಗಳು ಅವನು ಒಲೆ ಮುಗ್ಬೇಕು ಇಟ್ಕೊಂಡ್ಬಿಡ್ತಾನೆ ಏನೋ ಒಂದು ಸುದ್ದಿಯನ್ನು ಊರಿನಲ್ಲಿ ಹಾಡ್ತೀವಿ. ಈಗ ನಾವು ಇಡೀ ತಾಲೂಕು ಆಫೀಸಲ್ಲಿ ಹೇಳ್ಬೇಕಾಗದೆ, ಈ ತಾಲೂಕು ಆಫೀಸ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಇನ್ನಿತರ ಯಾವುದೇ ಇಲಾಖೆಯಲ್ಲಿ ಇರ್ಬೋದು, ಇಲ್ಲಿ ಬರೀ ಕಳ್ಳರ ಗುಂಪು ಕಳ್ಳರ ಸಂತೆ ಸೇರ್ತಾರೆ ಅಂತೇಳಿ ಬಹಿರಂಗವಾಗಿ ಹೇಳ್ತಕ್ಕಂಥ ಸನ್ನಿವೇಶ ಗೊತ್ತಾಗಿದೆ. ಇದಕ್ಕೆ ಇವರೇ ಮಾತ್ರ ಕಾರಣ ಅಲ್ಲ, ಮತ್ತೊಂದು ದಿಕ್ಕಲ್ಲಿ ನಾವು ಕಾರಣರಾಗಿದ್ದೀವಿ. ಯಾಕೆ ಅಂತಂದ್ರೆ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಲ್ಲ, ಅವರನ್ನ ಯೋಗ್ಯನ ಅಯೋಗ್ಯನ ಆಡಳಿತ ಮಾಡಬಲ್ಲ ತಿಳುವಳಿಕೆ ಇದೆಯಾ ಇಲ್ವಾ ಯಾವುದನ್ನೂ ನೋಡ್ತಾ ಇಲ್ಲ. ಕೇವಲ ಯಾವುದೋ ಒಂದು ಮುಲಾಜಿಗೆ, ಯಾವುದೋ ಒಂದು ಪಕ್ಷಕ್ಕೆ, ಯಾವುದೋ ಒಂದು ಸಮುದಾಯಕ್ಕೆ ಸೇರಿದವನು ಇವನು ಅಂತೇಳಿ ನಾವು ಮತ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಾಕೆಂದ್ರೆ ಇವ್ರನ್ನ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ನಮ್ಮ ಜನಪ್ರತಿನಿಧಿ. ಗೆಟ್ ಔಟ್ ಅಂತ ಹೇಳೋ ಸಾಮರ್ಥ್ಯವನ್ನು ನಾವು ಮತದಾರರ ಮುಖಾಂತರ ಆ ಅವಿವೇಕಿಗಳಿಗೆ ಕೊಟ್ಟಿದ್ದೀವಿ. ಸದ್ಯ 15/6/2024 ಇರೋದ್ರಿಂದ ಹಾಗೂ ಈಗ ಪ್ರಕರಣದಲ್ಲಿ ಯಥಾಸ್ಥಿತಿ ಕಾಪಾಡಕ್ಕೆ ಹೇಳಿ ಆಲ್ರೆಡಿ ಉಚ್ಚ ನ್ಯಾಯಾಲಯದಲ್ಲಿರೋದ್ರಿಂದ ಡಿಟೇಲ್ಡ್ ಎಕ್ಸಾಮಿನೇಷನ್ ಆಗುತ್ತೆ. ಯಾರಿಗೆ ಯಾವಾಗ ಯಾವ ರೀತಿ ಹಕ್ಕು ಪ್ರಾಪ್ತಿಯಾಗಿದೆ ಅದನ್ನು ನೋಡಿದ್ರೆ, ಸೊ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ನಾವೇನು ಕಮೆಂಟ್ಸ್ ಮಾಡಲ್ಲ. ಸೊ ಇದನ್ನು ಕೊಟ್ಟಿದ್ದಾರೆ, ಅದನ್ನು ನಿಯಮಾನುಸಾರ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಮುಂದುವರೆದು ಏನು ನಗರಸಭೆ ಚೀಫ್ ಆಫೀಸರ್ ಮೇಲೆ ಹೇಳಿದ್ರು, ಅದು ಆಲ್ರೆಡಿ ಅವರ PDD ನಾವು ಕಳಿಸಾಗಿದೆ. ಸರ್ವೆ ಏನಿದೆ ಅದನ್ನು ನಾನು ನೋಡ್ತೀನಿ. ಯಾಕೆಂದರೆ ಸರ್ವೆ ಹೋದಂಥ ಸಂದರ್ಭದಲ್ಲಿ ಯಾವ ಖಾಲಿಯಿಂದ ನಿವೇಶನಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಇನ್ಫಾರ್ಮೇಷನ್ನು ನಗರಸಭೆಯವರಿಗೆ ಪ್ರಾಪ್ತಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಅದರ ಮೇಲೆ ಅವರು ಚೆಕ್ ಮಾಡಿಕೊಟ್ಟಿರ್ತಾರೆ, ಅದನ್ನು ಪರಿಶೀಲಿಸ್ತೀವಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ನ್ಯೂಸ್ ಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಜಿಮಾರ್ಟ್ ಎದುರಿಗೆ ಮೂತ್ರ ವಿಸರ್ಜನೆ ಮಾಡುವ ವ್ಯವಸ್ಥೆ ಅರ್ಧಕ್ಕೆ ನಿಂತಿದೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲದಂತಾಗಿದೆ ಹಾಗೂ ಶೌಚಾಲಯವನ್ನ ನಿರ್ಮಾಣ ಮಾಡುತ್ತಿದ್ದರೂ ಅರ್ಧಕ್ಕೆ ನಿಂತಿರುತ್ತದೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ಎಲ್ಲಾ ವ್ಯಾಪಾರಸ್ಥರಿಗೆ ಹಾಗೂ ಸಂಚರಿಸುವವರಿಗೆ ಗಬ್ಬಿದ್ದು ನಾರುತ್ತದೆ. ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಮಾತನಾಡಿ, ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯವಿಲ್ಲದಿದ್ದರೂ ಕೂಡ ಸ್ವಚ್ಛತೆ ಯಾವುದೇ ರೀತಿ ಇಲ್ಲ, ಮಹಿಳೆಯರಿಗೂ ಕೂಡ ಶೌಚಾಲಯ ಇಲ್ಲ. ಮಾಧ್ಯಮದಲ್ಲಿ ವರದಿ ವಿಸ್ತಾರವಾದರೂ ಗಮನ ಹರಿಸಿಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಹಣ ಬಂದರೂ ಉಪಯೋಗವಿಲ್ಲದಂತಾಗಿದೆ. ಕೂಡಲೇ ಈ ಸಮಸ್ಯೆ ಬಗೆಹರಿಸಬೇಕೆಂದು ಎಚ್ಚರಿಸಿದ್ದಾರೆ. ತಾಲೂಕಾಡಳಿತ, ಪುರಸಭೆ ಸಂಬಂಧಪಟ್ಟವರು, ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಸಮಸ್ಯೆಗೆ ಬಗೆಹರಿಸುವಲ್ಲಿ ಯಾಕೆ ಮುಂದಾಗುತ್ತಿಲ್ಲ, ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಯಾವುದೇ ರೀತಿ ಸ್ವಚ್ಛತೆ ಎನ್ನುವುದು ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಯಾವುದೇ ರೀತಿ ಸ್ಥಳಕ್ಕೆ ಬಂದು ಅಧಿಕಾರಿಗಳು ವೀಕ್ಷಣೆ ಮಾಡುತ್ತಿಲ್ಲ. ಸಂಬಂಧಪಟ್ಟವರು ಗಮನ ಹರಿಸುತ್ತಿಲ್ಲ, ನಿರ್ಲಕ್ಷ್ಯ ನಡೆಸುತ್ತಿದ್ದಾರೆ. ಚುನಾವಣೆ ಇದ್ದಾಗ ಅಭಿವೃದ್ಧಿ ಮಾಡುತ್ತೇವೆಂದು ವಿಜಯಶಾಲಿ ಆಗುತ್ತಾರೆ, ಆಶ್ವಾಸನೆ ನೀಡುತ್ತಾರೆ. ನಂತರ ಯಾವುದೇ ಅಭಿವೃದ್ಧಿ ಇಲ್ಲದೆ ನಿರ್ಲಕ್ಷ್ಯ ವಹಿಸುತ್ತಾರೆ ಎಂದು ಎಚ್ಚರಿಕೆ ವಹಿಸಿದ್ದಾರೆ. ಇದನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಕಣ್ಣು ಕಾಣದ ಕುರುಡರಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟ ಇಲಾಖೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳುತ್ತಾರಾ? ಸಂಬಂಧಪಟ್ಟ ಇಲಾಖೆಯವರು, ಪುರಸಭೆಯವರು, ತಾಲೂಕಾಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಾನ್ಯ ಶಾಸಕರು, ಜಿಲ್ಲಾ ಉಸ್ತುವಾರಿಗಳು ಈ ಸಮಸ್ಯೆಯನ್ನ, ಮೂತ್ರ ವಿಸರ್ಜನೆ ಶೌಚಾಲಯವನ್ನ ಬಗೆಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಆಗಿ ಇವತ್ತು ಹೊರಹೊಮ್ಮುತ್ತಾ ಇದೆ. ಜನದಟ್ಟಣೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಸಂಬಂಧಪಟ್ಟಂಥ ಪುರಸಭೆ ಅಧಿಕಾರಿಗಳಾಗಲಿ, ಆಡಳಿತ ಮಂಡಳಿಯವರಾಗಲಿ ಈ ಅಥಣಿ ನಗರದ ಸುಧಾರಣೆಯತ್ತ ಗಮನ ಹರಿಸಬೇಕಂತ ಮೊದಲೇ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅಥಣಿಗೆ ಸುತ್ತ ಹಳ್ಳಿಯಿಂದ ಜನರು, ಮಹಾರಾಷ್ಟ್ರದಲ್ಲಿ ಅಥವಾ ಕರ್ನಾಟಕದ ಜನರು ವಹಿವಾಟು ಹಾಗೂ ವ್ಯಾಪಾರ ಸಲುವಾಗಿ ಸಾಕಷ್ಟು ಜನ ದಿನನಿತ್ಯ ಬರ್ತಾ ಇದ್ದಾರೆ. ಆದರೆ ಮಹಿಳೆಯರಿಗೆ ಹಾಗೂ ಯಾವುದೇ ರೀತಿ ಒಂದು ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯ ವ್ಯವಸ್ಥೆ ಇಲ್ಲ. ಇದ್ದರೂ ಕೂಡ ಅಲ್ಲಿ ಸ್ವಚ್ಛತೆಯನ್ನು ಕೂಡ ಇಲ್ಲ. ಯಾವುದೇ ರೀತಿಯಿಂದ ಒಂದು ಮಹಿಳೆಯರು ಆಗಲಿ, ಒಂದು ಮಾಧ್ಯಮದ ಮುಖಾಂತರ ಆಗಲಿ ವರದಿ ವಿಸ್ತಾರ ಆದರೂ ಕೂಡ ಇತ್ತ ಕಡೆ ಗಮನ ಹರಿಸಿರೋದು ಒಂದು ನಾಚಿಕೆಗೆಟ್ಟನ ಸಂಗತಿ. ಯಾಕೆಂದರೆ ಸಾಕಷ್ಟು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ
ಹಣ ಬಂದರೂ ಕೂಡ ಇಲ್ಲಿ ದುರ್ಬಳಕೆ ಆಗುತ್ತಿರುವುದು ಎದ್ದು ಕಾಣ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕೆನ್ನೋ ಮಾತನ್ನು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಕೇಂದ್ರ ಸರ್ಕಾರ ದಿನನಿತ್ಯ ಒಂದು ಡಂಗೂರವನ್ನು ಬಾರಿಸ್ತಾ ಇದೆ, ಸ್ವಚ್ಛ ಭಾರತ ಸ್ವಚ್ಛ ಭಾರತ. ಆದರೆ ಇಲ್ಲಿ ಅತನಿಗೆ ಆದ ಆ ಮಾತು ಅನ್ವಯ ಆಗ್ತಾ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಒಂದು ಗಲಿಜ ವಾತಾವರಣ ಇದೆ. ಪ್ರತಿಯೊಂದು ಬೆಣ್ಣೆ ಮಾರ್ಕೆಟ್ ಅಷ್ಟೇ ಅಲ್ಲ, ನಗರದಲ್ಲಿರುವಂಥ ಕೆಲವು ಸಾರ್ವಜನಿಕ ವಲಯಗಳು ಕೂಡ ಯಾವುದೇ ರೀತಿ ಸ್ವಚ್ಛತೆಯನ್ನು ಎತ್ತು ಕಾಣ್ತಾ ಇಲ್ಲ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ಫಲಿತಾಂಶದ ಸಾಧನೆಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಸಮಾಜ ಸೇವಕರು ಹಾಗೂ ಕರ್ನಾಟಕ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸುಲೋಚನಮ್ಮ ಸಭಾಂಗಣದಲ್ಲಿ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಇತ್ತೀಚೆಗೆ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶದಲ್ಲಿ ಕೆಆರ್ಪೇಟೆ ಪಟ್ಟಣದ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ 151 ವಿದ್ಯಾರ್ಥಿಗಳ ಪೈಕಿ 65 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ 86 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ 100ರಷ್ಟು ಫಲಿತಾಂಶವನ್ನ ತಂದುಕೊಡುವ ಜೊತೆಗೆ ಕಾಲೇಜಿನ 3 ವಿದ್ಯಾರ್ಥಿಗಳು ತಾಲೂಕಿಗೆ ಟಾಪರ್ಗಳಾಗಿ ಹೊರಹೊಮ್ಮುವ ಮೂಲಕ ಕಾಲೇಜಿನ ಕೀರ್ತಿಯ ಪತಾಕೆಯನ್ನ ನಾಡಿನಾದ್ಯಂತ ಬೆಳಗಿದ್ದಾರೆಂದು ಅಭಿಮಾನದಿಂದ ಹೇಳಿದರು. ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ಕಾಲರ್ಸ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ವಿದ್ಯಾ ಮಂಜುನಾಥ್, ಉಪಾಧ್ಯಕ್ಷರಾದ ರಾಘವೇಂದ್ರ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆಆರ್ ನೀಲಕಂಠ, ಪೋಷಕರಾದ ಬೂಕನಕೆರೆ ಮಂಜುನಾಥ್, ರೈತ ಮುಖಂಡರಾದ ಬಿ ಬಾಚಹಳ್ಳಿ ಪ್ರಸನ್ನಕುಮಾರ್, ಕೆಆರ್ಪೇಟೆ ತಾಲೂಕು ಮುಜರಾಯಿ ದೇವಾಲಯಗಳ ಅರ್ಚಕರ ಸಂಘದ ಅಧ್ಯಕ್ಷರಾದ ಕೊರಟಿಕೆರೆ ಭಾಸ್ಕರ್ ಪ್ರಸಾದ್, ಪತ್ರಕರ್ತರಾದ ಹೊನ್ನೇನಹಳ್ಳಿ ರವಿ, ಗಂಜಿಗೆರೆ ಮಹೇಶ್, ಅಗ್ರಹಾರ ಬಾಚಳಿ ಶ್ರೀನಿವಾಸ್, ಸೈಯದ್ ಖಲೀಲ್, ಅಗ್ರಹಾರ ಬಾಚಳಿ ಶ್ರೀನಿವಾಸ್ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನಮ್ಮ ಆಡಳಿತ ಮಂಡಳಿಯವರಿಗೆ ಮತ್ತು ಪ್ರಾಂಶುಪಾಲರಿಗೆ, ಪ್ರಾಧ್ಯಾಪಕರಿಗೆ ಒಂದು ಮನವಿ ಮಾಡ್ತೀನಿ. ಬೋರ್ಡ್ ಎಕ್ಸಾಮಿನೇಷನ್ಸು ಪರ್ಸೆಂಟೇಜ್ ಏನೋ ಬರ್ತಾ ಇದೆ, ತೃಪ್ತಿದಾಯಕವಾಗಿದೆ ಖಡಾಖಂಡಿತವಾಗಿ. ಅದಕ್ಕೋಸ್ಕರ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ. ಆದರೆ CET ಮತ್ತು ನೀಟು JEE ಹೆಚ್ಚು ಒತ್ತು ಕೊಡಿ. ಇವತ್ತಿನ ಪರಿಸ್ಥಿತಿಯಲ್ಲಿ CET-ನಲ್ಲಿ ಇಂಜಿನಿಯರಿಂಗ್ ಸೀಟ್ ತಗೊಂಡು ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿದೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಜಾಬ್ ಆಪರ್ಚುನಿಟೀಸು ತುಂಬಾ ಕಡಿಮೆ ಆಗ್ತಾ ಇದೆ. ಅತ್ಯಂತ ಕಠಿಣವಾದ ಸವಾಲು JEE ಎಕ್ಸಾಮ್ ಇದೆ. ನೀಟ್ಗಿಂತಲೂ ತುಂಬಾ ಕಠಿಣವಾದಂತಹ ಎಕ್ಸಾಮು. ಆ ಕಡೆ ಕೂಡ ಗಮನ ಹರಿಸಿ ನಾವು ಇವತ್ತೇನು ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಇನ್ನು 2 ವರ್ಷ ಅಥವಾ ಮುಂದಿನ ವರ್ಷಕ್ಕೆ ಯೋಜನೆ ಮಾಡ್ಕೊಳ್ಳಿ ನೀವು. ಆ ಮುಂದಿನ ವರ್ಷ, ಅದು ಮುಂದಿನ ವರ್ಷ ನಮ್ಮಲ್ಲಿ ಕನಿಷ್ಠ ಒಂದು 10 ವಿದ್ಯಾರ್ಥಿಗಳು JEE ಪಾಸ್ ಆಗುವಂತ ರೀತಿಯಲ್ಲಿ ನೀಟಲ್ಲೂ ಕೂಡ ಸಕ್ಸೆಸರ್ ಸಿಗ್ತಾ ಇದ್ದಾರೆ. ಆದ್ರೆ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಬಹುತೇಕ ಮಂಗಳೂರು ಮತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹೈಯೆಸ್ಟ್ ಮೆರಿಟ್ ಇರತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲ ಮಂಗಳೂರು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಮೈಸೂರಿಗೂ ಕೆಲವರು ಹೋಗ್ತಾ ಇದ್ದಾರೆ. ಆ ಜನ ಇವತ್ತೇನ್ ಚನ್ನರಾಯಪಟ್ಟಣದಿಂದ ಬಂದು ನಮ್ಮ ಕೆಆರ್ಪೇಟೆನಲ್ಲಿ ಶಾಲಾ ದಾಖಲಾತಿ ಆಗ್ತಾ ಇದೆಯೋ ಆ ರೀತಿಯಲ್ಲಿ ಕೆಆರ್ಪೇಟೆಯಿಂದ ಮಂಗಳೂರಿಗೆ ಬೆಂಗಳೂರಿಗೆ ಹೋಗುವಂತದನ್ನ ತಡೆಗಟ್ಟಿ ನಮ್ಮ ಪೋಷಕರ ಆರ್ಥಿಕವಾಗಿ ಸಬಲೀಕರಣ ಮಾಡಿಕೊಟ್ಟು ಅವರ ವಿದ್ಯಾರ್ಥಿ ಇನ್ನೂ ಹೆಚ್ಚಿನ ಗುಣಮಟ್ಟದ ವಿದ್ಯಾವಂತರಾಗೋದಕ್ಕೆ ನೀವೆಲ್ಲರೂ ಕೂಡ ಶ್ರಮ ವಹಿಸಿ ಅಂತ ಹೇಳ್ತಾ, ಇವತ್ತಿಗೆ ನಮ್ಮಲ್ಲಿ BGS ಅಲ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ, 100% BGS ಅಲ್ಲೂ ರಿಸಲ್ಟ್ ಬಂದಿದೆ, ಸ್ಕಾಲರ್ಗಳು ಬಂದಿದೆ, ಕ್ರೈಸ್ತಲ್ಲೂ ಬಂದಿದೆ, ಕದಂಬದಲ್ಲೂ ಬಂದಿದೆ. 1% 2% ವ್ಯತ್ಯಾಸ ಆಗಿರ್ಬೋದು. ಎಲ್ಲ ಕಾಲೇಜುಗಳಲ್ಲೂ ಹೆಚ್ಚಾಗಿ ರಿಸಲ್ಟ್ ಬಂದಿದೆ. ಆದ್ರೆ 587 ಅಂಕ ಪಡೆದಿರ್ತಕ್ಕಂಥವು, ಡಿಸ್ಟಿಂಕ್ಷನ್ 65 ಇರೋದು, 85 ಫಸ್ಟ್ ಕ್ಲಾಸ್ ಇರುವಂತದ್ದು. ಇವತ್ತು ನಾನು ವಿಜಯ ಕರ್ನಾಟಕ ಪತ್ರಿಕೆ ನೋಡ್ತಾ ಇದ್ದೆ, ಅದರಲ್ಲಿ ಪೂರ ಓದಕ್ಕಾಗಿಲ್ಲ, ಟೈಮ್ ಆಗಿತ್ತು. ಮಕ್ಕಳು, ಮಹಿಳೆಯರು, ಹೆಣ್ಣು ಮಕ್ಕಳು ಹೆಚ್ಚು ಪರ್ಸೆಂಟೇಜ್ ನ ತಗೊಂಡಿದ್ದಾರೆ. ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಅದನ್ನ ಗಂಡು ಮಕ್ಕಳು ಹೋದ್ರಯ, ಹೆಣ್ಣು ಮಕ್ಕಳು ಹೇಳಿದ್ರೆ ಬಹಳ ಈ ಒಂದು ವೈಕೋಟ ನನಗೆ ಗೊತ್ತಾಗ್ತದೆ, ತುಂಬಾ ಭಾವುಕನ ಆಗ್ತಿದೆ. ಕಾರಣ ಇಷ್ಟೇನೆ, ನಿಮ್ಗೆಲ್ಲ ಗೊತ್ತಿದೆ, ನಮ್ಗೇನು ಈ ಪೇರೆಂಟ್ಸ್ಗಳು ಎಷ್ಟು ಜನ ಬಂದಿದ್ದೀರಾ, 2023-24 ಸಾಲಲ್ಲಿ ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ
ನಾವು ಪೇರೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿದ್ವಿ ಕರೆಕ್ಟಾಗಿ 2023-24 ಸಾಲಲ್ಲಿ. ಸಾಕಷ್ಟು ಗೊಂದಲಗಳ ಮಧ್ಯೆ ನಮ್ಮ ಕಾಲೇಜಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿದ್ರು. ಯಾಕಂದ್ರೆ ಈ ಬ್ಯಾಚ್ ಒಂದು ಐತಿಹಾಸಿಕ ಬ್ಯಾಚ್ ಅಂತ ನನ್ನ ಕೊನೆ ಉಸಿರುವರೆಗೂ ಕೂಡ ಮರೆತಿರ್ತಕ್ಕಂಥ ಒಂದು ಬ್ಯಾಚ್ ಇದೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಸರಿಸುಮಾರು ನಾವು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ 9 ವರ್ಷಗಳ ಒಂದು ಕಠಿಣ ಶ್ರಮದ ಪ್ರತಿಫಲದ ಈ ಒಂದು ಬ್ಯಾಚು. ಸುಮಾರು 9 ವರ್ಷದಿಂದಲೂ ಕೂಡ ನಿರಂತರವಾದಂತಹ ಫಲಿತಾಂಶವನ್ನ 100% ಫಲಿತಾಂಶ ತಾಲೂಕು ಟಾಪರ್ಗಳನ್ನ ಕೊಟ್ಟಂತ ಸಂಸ್ಥೆ ಒಂದು ಹಂತದಲ್ಲಿ ತುಂಬಾ ಪೀಕ್ ಇದ್ದ ಹಂತದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಂದೇ ಸಲ ಏನಾಗುತ್ತಪ್ಪ, ಒಂದು ಪಾರ್ಟ್ ಆಫ್ ಟೈಮ್ ಡೌನ್ ಫಾಲ್ ಆಗೋಗುತ್ತೆ. ಬಿಕಾಸ್ ಆಫ್ ನಮ್ಮಲ್ಲಿರ್ತಕ್ಕಂಥ ನಮ್ಮ ಹಿತಶತ್ರುಗಳೇ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಾರೆ. ಮನುಷ್ಯನ ಕಣ್ಣಿಗೆ ಮರ ಸಿಡಿತು ಅನ್ನೋ ಒಂದು ಗಾದೆ ಏನಿದೆ, ಗಾದೆ ಮಾತು, ಆ ರೀತಿಯಾದಂತ ಒಂದು ಅನುಭವ ನಮಗಾಯ್ತು. ಚಾಲೆಂಜ್ ಮಾಡಿದ್ರು. ಯಾವ ರೀತಿ ಚಾಲೆಂಜ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ತೊಟ್ಟೋಗಿದ್ರು, ಹೆಂಗೆ ನಾವಿಲ್ಲದೆ ಈ ಸಂಸ್ಥೆನ ಉಳಿಸ್ತೀರಾ, ಹೆಂಗೆ ನೀವು ರಿಸಲ್ಟ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಸುಮಾರು ಇದೇ 2023-24 ಸಾಲಕ್ಕೆ ಪೋಷಕರೇ ನಮ್ಮ ಕಾಲೇಜಿನ ಸ್ಟ್ರೆಂತ್ 422 ಸ್ಟ್ರೆಂತ್ ಇದ್ದಿದ್ದು ಒಂದು ಕಾಲಘಟ್ಟದಲ್ಲಿ ಅದು ಆಲ್ ಆಫ್ ಸಡನ್ 252 ವಿದ್ಯಾರ್ಥಿಗಳು ದಾಖಲಾಗಿದ್ದಂತಹ ಸಮಯದಲ್ಲಿ ಸುಮಾರು 190 ಮಕ್ಕಳನ್ನ ಹೈಜಾಕ್ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡೋಗಿದ್ರು ನಮ್ಮ ಕಾಲೇಜಿಂದ. ಕೆಲವು ಒಂದು ಕಾಣದ ಕೈಗಳು, ದುಷ್ಟ ಶಕ್ತಿಗಳು ನಮ್ಮಲ್ಲಿ ಇಟ್ಕೊಂಡು ಅವೆಲ್ಲ ಕೆಲಸ ಮಾಡಿದ್ರು. ಆದ್ರೂ ಕೂಡ ಎಷ್ಟೆಷ್ಟೋ ಇನ್ಫ್ಲೂಯೆನ್ಸ್ ಗಳು ಬಂದು ಬೇರೆ ಬೇರೆ ಪೋಷಕರು ಇಲ್ಲ ಸರ್ ನೀವು ಅಂತ ಸಂದರ್ಭದಲ್ಲಿ ನಾನು, ನನ್ನ ಧರ್ಮಪತ್ನಿ ಮತ್ತೆ ನನ್ನ ಅಣ್ಣ, ನನ್ನ ಕುಟುಂಬ ಆ ಒಂದು ವಿಚಾರದಲ್ಲಿ ನನಗೆ ಸಾಥ್ ಕೊಟ್ಟು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಇಫ್ ಐ ಕ್ಯಾನ್ ಸ್ಟಾರ್ಟ್ ವಿತ್ 0 admission, ಐ ನೆವರ್ ಕನ್ವಿನ್ಸ್. 0 admission ನಾನು ಪ್ರಾರಂಭ ಮಾಡಿದ್ರು ಕೂಡ ಪರವಾಗಿಲ್ಲ, ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಪಣ ಕೊಟ್ಟು ಅಲ್ಲಿಂದ ಒಂದು ಹೊಸ ಪರ್ವವನ್ನು ನಾವು ಪ್ರಾರಂಭ ಮಾಡಿದ್ವಿ. ಹೊಸ ಫ್ಯಾಕಲ್ಟಿಗಳನ್ನ ನಾವು ಹುಡುಕಿದ್ವಿ. ಒಂದೊಂದು ಡಿಪಾರ್ಟ್ಮೆಂಟ್ ಕೂಡ ಆಕ್ಚುಲಿ ಇವತ್ತು ಏನ್ ರಿಸಲ್ಟ್ ಅವತ್ತು ಏನೋ ಬಹಳ ಹೆಮ್ಮೆ ಹೇಳ್ತೀವಿ, ಬಟ್ ಎಲ್ಲ ಇಷ್ಟು ಸಂಭ್ರಮಿಸ್ತಿದೀವಿ. ನಾನೊಬ್ಬ ಪಾರ್ಟ್ ಆಗಿರ್ಬೋದು. ಇದು ಎಂಟೈರ್ ಕ್ರೆಡಿಟ್ ವಿಚ್ ಗೋಸ್ ಟು ಮೈ ಸ್ಕಾಲರ್ ಟೀಮ್, ಮೈ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಏನು ಒಬ್ಬೊಬ್ರು ಟೀಮ್ ಇದೆ, ಇದಕ್ಕೆ ಕಾರಣಕರ್ತರೆ ಅದಾಗಿದ್ರು, ಅವರೇ ಆಗಿರೋದು. ಯಾಕಂತ ಹೇಳಿದ್ರೆ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ಬದಿಗಿಟ್ಟು, ತಮ್ಮ ಫ್ಯಾಮಿಲಿ ಕೂಡ ಟೈಮ್ ನ ಬದಿಗಿಟ್ಟು, ಬೆಳಗ್ಗೆ ರಾತ್ರಿ ಅನ್ನೋದನ್ನೇ ಸರ್ ಎಲ್ಲ ಆಗಿದೆ, ನಡೀಲಿ ಆಯ್ತು, ಒಂದು ಹೊಸ ಟೀಮ್ ನ ಕಟ್ಟೋಣ ಅಂತ ಹೇಳ್ಬಿಟ್ಟು ನಮ್ಗೆ ಇಂಥ ಸೇರ್ಬಾರ್ದು ಅಂತೆಲ್ಲ ಪ್ರತಿಯೊಬ್ಬರು ರವಿ ಸರ್ ಆಗಿರ್ಬೋದು, ಪ್ರತಾಪ್ ಆಗಿರ್ಬೋದು, ನಮ್ಮ ಜೀಶನ್ ಆಗಿರ್ಬೋದು, ಫಿಸಿಕ್ಸ್ ಅವಿನಾಶ್ ಆಗಿರ್ಬೋದು, CS ಅವಿನಾಶ್ ಸರ್ ಆಗಿರ್ಬೋದು, ಮತ್ತೆ ಆಮೇಲೆ ಮಂಜುಳಾ ಮೇಡಮ್ ಆಗಿರ್ಬೋದು, ನಮ್ಮ ಸುರೇಶ್ ಸರ್ ಆಗಿರ್ಬೋದು, ಮೋಹನ್ ಸರ್, ಕುಮಾರಸ್ವಾಮಿ ಸರ್, ನಮ್ಮ ಫಿಸಿಕ್ಸ್ ರವಿ ಸರ್ ಆಗಿರ್ಬೋದು, ಇನ್ನು ಹಲವಾರು ಉಪನ್ಯಾಸಕರು ಆ ಸಮಯದಲ್ಲಿ ಸುಮಾರು 17 ಜನ ಇದ್ದಂತ ಒಂದು ಫ್ಯಾಕಲ್ಟಿ ಟೀಮು. ನಾವು ಇದ್ದಿದ್ದೇ 4 ಜನ ಹಲವು ಟೀಮ್ ಅಂತಿದ್ರು. ಒಂದು ಪ್ರತಾಪ್ ಸರ್, ನಾನು, ಮಂಜುಳಾ ಮೇಡಮ್, ಜಿಶಾನ್ ಸರ್, ಅವಿನಾಶ್ ಸರ್ ಇದ್ರು. ಆಮೇಲೆ ಹೊಸರ ಮೇಡಮ್ ಇದ್ರು, ಕುಮಾರ್ ಸರ್ ಇದ್ರು, ರವಿ ಸರ್ ಇದ್ರು, ಫಿಸಿಕ್ಸ್ ರವಿ ಸರ್ ಇದ್ರು. ಅದಾದ್ಮೇಲೆ ನಮ್ಮ ಒಂದು ಬತ್ತಳಿಕೆಗೆ ಹಲವಾರು ಏನು ಈ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದಾಖಲಾಗಿದೆ, ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ, ನೀವೆಲ್ಲ ಮತ್ತೆ ಮೊನ್ನೆ ನೀಟ್ ಪರೀಕ್ಷೆಯನ್ನು ಬರೆದಿದ್ದೀರಿ. ನಿಮ್ಮಲ್ಲಿ ಸಿಇಟಿನಲ್ಲಿ ನೀವೆಲ್ಲರೂ ಕೂಡ ಮತ್ತೆ ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನಿಂದ ಕನಿಷ್ಠ ಒಂದು 8-10 ಜನ ವೈದ್ಯಕೀಯ ವ್ಯಾಸಂಗಕ್ಕೆ ನೀವು ಪ್ರವೇಶವನ್ನ ಮೆರಿಟ್ ನಲ್ಲಿ ಪಡ್ಕೊಂಡ್ರೆ ಅದು ಕೂಡ ದಾಖಲಾಗುತ್ತದೆ, ಅದು ಕೂಡ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುತ್ತೆ. ಅಂತ ಪ್ರತಿಭಾವಂತರು ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇದ್ದೀರಿ ಅಂತಕ್ಕಂಥದ್ದೇ ಹೆಗ್ಗಳಿಕೆ ವಿಚಾರ. ಹಾಗಾಗಿ ಇವತ್ತು ಏನು ಈ ಒಂದು ಸ್ಕಾಲರ್ಸ್ ಪದವಿ ಪೂರ್ವ ಕಾಲೇಜಿನ ಸಂಭ್ರಮ ಬಹಳ ಸಡಗರದಿಂದ ಹಬ್ಬದ ರೀತಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ನಿಮ್ಮ ಮಕ್ಕಳ ಸಂಭ್ರಮವನ್ನ, ಸಡಗರವನ್ನ ಕಣ್ತುಂಬಿಕೊಳ್ತಾ ಇರ್ತಕ್ಕಂಥ ಎಲ್ಲ ಪೋಷಕ ಮಿತ್ರರಿಗೆ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಗೆ ಉಜ್ವಲವಾದ ಭವಿಷ್ಯ ಇದೆ. ಈ ನಾಡನ್ನ, ಈ ರಾಷ್ಟ್ರವನ್ನ ಸುಭದ್ರವಾಗಿ ಕಟ್ಟತಕ್ಕಂಥ ಸತ್ಪ್ರಜೆಗಳಾಗಿ, ಭವಿಷ್ಯದ ನಾಯಕರಾಗಿ ನೀವು ರೂಪುಗೊಳ್ಳಬೇಕು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಅಡಹಳಟ್ಟಿ ಗ್ರಾಮದಲ್ಲಿ ರಸ್ತೆಗಳು ಗುಂಡಿಮಯವಾಗಿದ್ದು ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಎಲೆಹಡಲಗಿ ಗ್ರಾಮದಿಂದ ಅಡಳಹಟ್ಟಿ ಗ್ರಾಮದವರೆಗೆ ರಸ್ತೆ ಹದಗೆಟ್ಟಿದ್ದು ತಗ್ಗುಡ್ಡಿಯಂತಹ ರಸ್ತೆಗಳು ಎದ್ದು ಕಾಣುತ್ತಿವೆ. ಈ ರಸ್ತೆಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗಿದೆ. ಚುನಾವಣೆ ಬಂದಾಗ ರಾಜಕಾರಣಿಗಳು ಅಭಿವೃದ್ಧಿ ಮಾಡುತ್ತೇವೆಂದು ಹೇಳುತ್ತಾ ಬರುತ್ತಾರೆ. ಅಡಹಳಹಟ್ಟಿ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಾಮಾಜಿಕ ಹೋರಾಟಗಾರರಾದ ಪ್ರವೀಣ್ ನಾಯಕ್ ಮಾತನಾಡಿ ಹದಗೆಟ್ಟ ರಸ್ತೆ ಸುಧಾರಿಸಲು ವಿಡಿಯೋ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಸಂಪೂರ್ಣ ಹದಗೆಟ್ಟಿರುವಂತಹ ರಸ್ತೆಯನ್ನ ಶೀಘ್ರವೇ ಸರಿಪಡಿಸುವಂತೆ ವಿನಂತಿ ಮಾಡಿಕೊಂಡಿದ್ದಾರೆ. ಹದಗೆಟ್ಟ ರಸ್ತೆಯನ್ನ ಪ್ಯಾಚ್ ವರ್ಕ್ ಮಾಡುತ್ತಿಲ್ಲ. ಸಂಬಂಧಪಟ್ಟವರು, ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯವರು, ಜಿಲ್ಲಾ ಪಂಚಾಯಿತಿಯವರು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಂತ್ರಿಗಳು ಅಥಣಿ ತಾಲೂಕನ್ನ ಅಭಿವೃದ್ಧಿಯನ್ನಾಗಿ ರಸ್ತೆಗಳನ್ನ ಸರಿಪಡಿಸಿ ಈ ಗ್ರಾಮದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡುತ್ತಾರಾ, ಸಂಚರಿಸುವವರಿಗೆ ಅವಕಾಶ ಮಾಡಿಕೊಡುತ್ತಾರಾ ಅಥವಾ ಯಥಾಸ್ಥಿತಿಯನ್ನ ಮುಂದುವರಿಸುತ್ತಾರಾ ಕಾದು ನೋಡಬೇಕಾಗಿದೆ. ನಮಸ್ಕಾರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಯಲಡಗಿ ಗ್ರಾಮದಿಂದ ಅಡಹಟ್ಟಿ ಗ್ರಾಮಕ್ಕೆ ಹೋಗಬೇಕಾದ 4 ಕಿಲೋಮೀಟರ್ ರಸ್ತೆ ಇದು ಯಾವ ರೀತಿ ರಸ್ತೆ ಇದೆ ಅನ್ನೋದನ್ನು ನೋಡ್ಬೋದು. ಇದು ನೋಡಿ ಯಾವ ರೀತಿ ತೆಂಗು ಗುಂಡಿಗಳಿವೆ ಅಂತ ನೋಡಿ. ಇದು ನೋಡಿ ರಸ್ತೆ ಈ ಥರ ಕಿತ್ತೋಗಿದೆ. ಇಷ್ಟು ಬೇಗ ರಸ್ತೆ ಕಿತ್ತೋದ್ರು ಮತ್ತು ಈ ರಸ್ತೆ ಮಾಡಬೇಕಾದ್ರೆ ಗಮನಕ್ಕೆ ತಂದರೂ ರಸ್ತೆ ಮಾಡ್ತಿಲ್ಲ. ಇದು ನೋಡಿ ಯಾವ ರೀತಿ ತೆಗ್ಗಿದೆ ಅನ್ನೋದನ್ನು. ಇಲ್ಲಿ ಅಡಹಟ್ಟಿ ಗ್ರಾಮದಿಂದ 4 ಕಿಲೋಮೀಟ್ರ್ ಚರಿಸಬೇಕಾದ ರಸ್ತೆ ಇದು. ರಸ್ತೆ ಯಾರ ಗಮನಕ್ಕೆ ತಂದರೂ, ಇಲ್ಲಿ ರಸ್ತೆ ಮಾಡಬೇಕಂತ ಗಮನಕ್ಕೆ ತಂದ್ರೂ ಇಲ್ಲಿನ ಸಂಬಂಧಪಟ್ಟವರು ಈ ರಸ್ತೆ ಮಾಡ್ತಾ ಇಲ್ಲ. ನಮಸ್ಕಾರ ರೀ, ನಾನು ಅಡಹಟ್ಟಿ ಗ್ರಾಮದ ಭೀಮು ಕೇರಿ ಅಂತ ಹೇಳಿ ಮಾತಾಡೋದು. ನಮ್ಮ ಅಡಹಟ್ಟಿ ಗ್ರಾಮದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಯಲಡಗಿ ಕ್ರಾಸ್ದಿಂದ ಸಿಂಧೂರ ಕ್ರಾಸದವರೆಗೆ ಸಂಪೂರ್ಣ ಈ ಥರ ಗಚ್ಚಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರು ಶೀಘ್ರದಲ್ಲಿ ಡಾಂಬರೀಕರಣವನ್ನು ಮಾಡಬೇಕಂತ ತಮ್ಮಲ್ಲಿ ನಾನು ಮೊದಲಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಇದರಿಂದ ಇಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಮತ್ತು ಬಸ್ಸು ಎರಡೂ ಬದಿ ಕಂಟಿ ಬರೋದ್ರಿಂದ ಬಸ್ಸಿನವರು ದಿನಾಲೂ ಹೇಳ್ತಾ ಇದ್ದಾರೆ ಕಂಟಿ ಕಡಿಸ್ರಿ, ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೇನೆ, ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂಥ ಯಲಡಗಿ ಕ್ರಾಸದಿಂದ ಸಿಂಧೂರು ಕ್ರಾಸದವರೆಗೆ ಸಂಪೂರ್ಣ ಡಾಂಬರೀಕರಣ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ನಾನು ಅಡಹಟ್ಟಿ ಗ್ರಾಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ. ಈಗ ಅಥಣಿ ತಾಲೂಕಿನ ಅಡಹಟ್ಟಿ ಗ್ರಾಮದಿಂದ ಹೋಗ್ಬೇಕಾದ್ರೆ ಯಲಡಗಿ ಗ್ರಾಮದಿಂದ 4 ಕಿಲೋಮೀಟ್ರ್ ರಸ್ತೆ ಐತ್ರಿ, ಅಲ್ಲಿ ಹದಗೆಟ್ಟು ಹೋಗಿದ್ರಿ ಫುಲ್. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಥಣಿ ಮತಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಯಲಡಗಿ ಹಾಗೂ ಅಡಹಟ್ಟಿ ಮಾರ್ಗವಾಗಿ ಗಡಿ ಭಾಗದವರೆಗೆ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ. ಏಕೆಂದರೆ ಗುಂಡಿನ ಸರಿಮಾಲೆಯನ್ನ ಇವತ್ತು ನೋಡಬೇಕಾಗಿದೆ. ಇದರಿಂದ ಜನರಿಗೆ ಹೋಗಲು ಬರಲು ತೊಂದರೆಯಾಗಿ ಆಗ್ತಾ ಇದೆ ಮತ್ತು ಅಲ್ಲಿ ಅಪಘಾತವೂ ಕೂಡ ಜಾಸ್ತಿ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು, ಶಾಸಕರು ಆ ರಸ್ತೆಯನ್ನು ತಾವು ಸುಧಾರಣೆಯನ್ನು ಮಾಡಿ ಒಂದು ಡಾಂಬರೀಕರಣವನ್ನು ಮಾಡಬೇಕನ್ನು ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಶೆನವಸಂತೆ ಹೋಬಳಿಯಲ್ಲಿ ಭಾರತ್ ಗ್ಯಾಸ್ ಗ್ರಾಹಕರ ದೀರ್ಘಕಾಲದ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಜಯನಗರ ಬಡಾವಣೆ ನಿವಾಸಿಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ತಾಲೂಕು ಆಡಳಿತ ಕಾರ್ಯಸೌಧದ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿ ನ್ಯಾಯಕ್ಕೆ ಆಗ್ರಹಿಸಿದ ಪ್ರತಿಭಟನಾಕಾರರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಶೌಚಾಲಯದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.